ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. बोलो ಭಾರತ್ ಮಾತಾ ಕಿ ಜೈ, बोलो ಭಾರತ್ ಮಾತಾ ಕಿ ಜೈ. ಈ ದೇಶದ ಸೈನಿಕರಿಗೆ ಜೈ, ಈ ದೇಶದ ಸೈನಿಕರಿಗೆ ಜೈ, ಈ ದೇಶದ ಅನ್ನದಾತರಿಗೆ ಜೈ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. बोलो ಭಾರತ್ ಮಾತಾ ಕಿ ಜೈ, बोलो ಭಾರತ್ ಮಾತಾ ಕಿ ಜೈ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರೈತ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡಿ ನಾವು ಡಿ ಸಿ ಸಾಹೇಬರಿಗೆ ಮನವಿ ಕೊಡೋಕ್ಕಂತ ಬಂದಿದ್ದೆವು. ನಮ್ಮ ಉದ್ದೇಶವೇನೆಂದರೆ, ಈ ಆರ್ಮಿಯವರಿಗೆ ಏನು ಸವಲತ್ತು ಸಿಗ್ತಿದೆ ಇಲ್ಲಿವರೆಗೆ ನಮಗೆ ಇನ್ನೂ ಆಗಿಲ್ಲ. ನಾವು ಸವಲತ್ತು ಬೇಡಿಕೆಯಾಗಿ ಎಲ್ಲರೂ ನಾವು ಮನೆಗೆ ತಂದಿದ್ದೆವು ಮತ್ತು ಅವರಿಗೆ ಸಿಗುವಂಥ ಸೌಲಭ್ಯಗಳು ಇಲ್ಲಿವರೆಗೆ ಅವರಿಗೆ ಸೈಟನ್ನು ಸೌಲಭ್ಯ ಮಾಡಿದ್ದಾರೆ ಮತ್ತು ಸಂಘದ ವತಿಯಿಂದ ಅವರಿಗೆ ಅವಕಾಶನ ಬಿಲ್ಡಿಂಗ್ಗಳು ಕೊಟ್ಟಿದ್ದಾರೆ. ನಮಗೆ ಜಮೀನು ಇಲ್ಲ ಮತ್ತು ಯಾವುದು ಸೈಟ್ ಪ್ರಕಾರ ಯಾವುದು ಇನ್ನೂ ಗೌರ್ಮೆಂಟು ಬಿ ಜೆ ಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇನ್ನೂವರೆಗೆ ಅನುಮತಿ ನಮಗೆ ಆದೇಶವನ್ನು ಕೊಟ್ಟಿಲ್ಲ. ಹೀಗಾಗಿ ನಾವು ಹೋರಾಟಕ್ಕೆ ಬಂದಿದ್ದೇವೆ ಡಿ ಸಿ ಸಾಹೇಬ್ರ ಹತ್ತಿರ. ಸೈಟ್ ಈ ಆರ್ಮಿಯವರಿಗೆಲ್ಲ ಸೈಟು ಮತ್ತು ಅವರಿಗೆ ಕೆಲವೊಂದು ಸಂಘಗಳಿಗೆ ಸಂಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಸೌಲಭ್ಯಗಳು ನಮ್ಮ ಪ್ಯಾರಾಮಿಲಿಟ್ರಿ ಅವರಿಗೆ ಇನ್ನೂವರೆಗೆ ಒದಗಿಸಿಕೊಡ್ತಾ ಇಲ್ಲ ಗೌರ್ಮೆಂಟದವರು. ಈ ಸಲುವಾಗಿ ನಾವು ಈ ಹೋರಾಟಕ್ಕೆ ಇಲ್ಲಿ ಇವತ್ತಿನ ದಿನ ಡಿ ಸಿ ಸಾಹೇಬರಿಗೆ ಎಲ್ಲರೂ ರೈತ ಸಂಘದವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು. ಹಾಗೂ ಎಲ್ಲ ಮಾಜಿ ಸೈನಿಕರು ಪ್ಯಾರಾಮಿಲಿಟ್ರಿ ಎಲ್ಲ ಸದಸ್ಯರು ಬಂದು ನಾವು ಡಿ ಸಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದು ಮತ್ತು ಇವರು ನಮ್ಮ ಅನಿಸಿಕೆಗಳನ್ನು ಈಡೇರಿಸ್ತಾರೆ ಅಂಥೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ. ಸರ್, ಜಿಲ್ಲಾಧಿಕಾರಿಗಳು ನಿಮ್ಮ ಸಮಸ್ಯೆಗಳಿಗೆ ಏನು ಹೇಳಿದ್ರು? ನಾವು ಜಿಲ್ಲಾಧಿಕಾರಿ ಹೇಳ್ತಾರೆ, ಡಿ ಸಿ ಸಾಹೇಬರು ಯಾರಿಗೆ ಸೈಟ್ಗಳಿಲ್ಲ, ಯಾರಿಗೆ ಮನೆಗಳಿಲ್ಲ, ಇಲ್ಲಾರ್ದಂಥವ್ರಿಗೆ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಇದ್ದವ್ರಿಗೆ ಎಲ್ಲರಿಗೆ ಇರ್ತಾ ಇದ್ದಾರೆ, ಗುರುಕುಲದಲ್ಲಿ ಜೋಪಡಿ ಅಂತ ಯಾವುದರಲ್ಲಿ ಇದ್ದೇ ಇರ್ತಾ ಇದ್ದಾರೆ. ಇಷ್ಟು ಸರ್ವಿಸ್ ಮಾಡಿ ಯಾರಿಗೆ ಮನೆ ಇಲ್ಲದೆ ಯಾರೂ ಸಂಸಾರ ಮಾಡೋದಿಲ್ಲ, ಎಲ್ಲ ಇರ್ತದೆ. ಇದ್ದರೂ ಅವರು ನೋಡಿ ಆಯಾ ತಾಲೂಕುಗಳಿಗೆ ಇನ್ಕ್ವೈರಿ ಮಾಡಿ ನಾವು ಅದೊಂದು ಫೆಸಿಲಿಟಿ ಹುಡುಕಾಡ್ತೀವಿ ಅಂತ ಅವರು ಡಿ ಸಿ ಸಾಹೇಬರು ನಮ್ಮನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್, ಇನ್ನೊಂದೇನಪ್ಪ ಅಂತಂದ್ರೆ, ಈಗ ರೈತರು ಆರ್ಮಿದವ್ರು ಕೂಡ ಆಗ್ತಂದ್ರೆ ದೇಶವನ್ನು ಕಾಯ್ದಿದ್ದಾರೆ, ನೀವು ದೇಶ ಕಾಯ್ದಿದ್ದೀರಿ. ಆ ಸರ್ಕಾರ ಯಾಕೆ ತಾರತಮ್ಯ ಮಾಡಾಗ್ತದೆ ನಿಮಗೆ? ಸರ್, ನಮಗೆ ಸಿರ್ಕೊಂದು ಸಿವಿಲ್ ಎಂಪ್ಲಾಯೀಸ್ ಥರ ನಮಗೆ ನೋಡ್ಕೊತಾ ಇದ್ದಾರೆ. ಆದರೆ ಪ್ಯಾರಾಮಿಲಿಟ್ರಿ ಅನ್ನೋದು ನಾವು ದೇಶ ಗಡಿಯಲ್ಲಿ ಇರ್ತಾ ಇದ್ದಾರೆ, ಸೆಂಟ್ರಲ್ ಇರ್ತಾರೆ. ಕೆಲವೊಂದು ಇಡೀ ನಮ್ಮ ದೇಶದ ಚುನಾವಣೆಯಲ್ಲಿ ನಮ್ಮದು ಪ್ಯಾರಾಮಿಲಿಟ್ರಿದು ಮೇನ್ ವ್ಯಕ್ತನೇ ಇದೆ. ಸರ್, ನಿಮ್ಗೆ ಸೈನಿಕರಿಗೆ ಕೊಟ್ಟಂಗೆ ಏನ್ರಿ ನಿಮ್ಗೆ ಮಿಲಿಟರಿ ಕ್ಯಾಂಟೀನ್ ಹಿಂಗೆ ಏನ್ರಿ ಕ್ಯಾಂಟೀನ್ ಅದಾವ ನಿಮ್ಗೆ? ಸೈನಿಕರ ಕ್ಯಾಂಟೀನ್ ಸೌಲಭ್ಯ ನಮಗೆ ಇಲ್ಲ. ಅವ್ರಿಗೆ ಎಲ್ಲ ಥರದ ಸೌಲಭ್ಯ ಇದೆ. ಆದರೆ ನಮಗೆ ಸೆಂಟ್ರಲ್ ಪೊಲೀಸ್ ಕ್ಯಾಂಟೀನಲ್ಲಿ ಸೌಲಭ್ಯ, ಆದರೆ ಅವರಷ್ಟು ಸೌಲಭ್ಯ ನಮಗಿಲ್ಲ. ಯಾಕಂದ್ರೆ ನಮಗೆ ಟ್ಯಾಕ್ಸ್ ಇದೆ, ಅವ್ರಿಗೆ ಟ್ಯಾಕ್ಸ್ ಇಲ್ಲ. ಸರ್, ಈಗ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ, ಏನಂತ? ಮುಂದಿನ ಹೋರಾಟ ಅಂದರೆ ನಮಗೆಲ್ಲ ಬೇಡಿಕೆಗಳು ಏನು ಡಿಫೆನ್ಸ್ ಅವ್ರಿಗೆ ಬೇಡಿಕೆ, ಅವ್ರಿಗೇನು ಫೆಸಿಲಿಟಿ ಇದೆ ಆ ಫೆಸಿಲಿಟಿ ನಮಗೆ ಕೊಡ್ಬೇಕಂತೇಳಿ ಅವ್ರಿಗೆ ಮನವಿ ಕೊಟ್ಟಿದ್ದೇವೆ. ಅದೇ ಪ್ರಕಾರ ನಮಗೂ ಮನವಿ ಮಾಡಿ ಇದು ನಮಗೆ ಸೌಲಭ್ಯ ಕೊಡಬೇಕಾಗಿ, ಅಂದರೆ ನಾವು ಮುಂದೆ ನಮ್ಮ ಪೀಳಿಗೆಗಾಗಲಿ ಮುಂದೆ ನಮ್ಮ ಮಕ್ಕಳಿಗಾಗಲಿ ಅವರಿಗೆ ಫೋರ್ಸ್ನಲ್ಲಿ ಸೇರ್ಪಡೆ ಮಾಡೋಕ್ಕೆ ನಾವು ಇಚ್ಛೆ ಪಡ್ತೇವೆ. ಇಲ್ಲಾದರೆ ನಮ್ಮ ಮಕ್ಕಳು ನಮ್ಮ ಥರ ಅವರು ಹೋಗಿ ಇಂಥ ನಮ್ಮ ವಂಶ ಸರ್ಕಾರದಲ್ಲಿ ಮತ್ತು ನಮ್ಮ ಪ್ಯಾರಾಮಿಲಿಟ್ರಿ ಫೋರ್ಸಲ್ಲಿ ಭರ್ತಿ ಆಗೋಕ್ಕೆ ಹೆದರ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತರಾಯಗಳು ಸಿ ಬ್ರಾದರ್. ಇದು ಮಂಗಳಾ ದಿವಸ ಬಂದು ಸಿಗ್ತೀನಿ ತಹಸೀಲ್ ಆಫೀಸ್ ಹತ್ರ ಬಂದು ಬೆಟ್ಟಾಗೈತೆ, ಮಾತಾಡ್ತೀನಿ. ಇಡೀ ಎಲ್ಲ ಯೂನಿಯನ್ ಸಾಂಕೇತಿಕವಾಗಿ ಒಂದು 2 ದಿನ ಬಹುರಾತ್ರಿ ಧರಣಿ, 2 ದಿವಸ ನೋಡ್ರ ಅಲ್ಲಿ ಬಹುರಾತ್ರಿ ಧರಣಿ ಮಾಡಿದ್ವಿ ಅಂದ್ರೆ ಇಡೀ ಅವಾಗ ಇಡೀ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ ಇಶ್ಯೂ ಆಗ್ತದೆ. ನೋಡ್ರ ತಪ್ಪು ಯಾಕೆ ಸರ್, ಏನಾಗಿದೆ ಸಮಸ್ಯೆ? ಸರ್, ನಮ್ಮ ದೇಶ ಕಾಯುವಂಥ ಅರೇ ಮಿಲಿಟರಿ ಪಡೆ ಅಂತ ನಾವು ಹೇಳ್ತೀವಿ. BSF ಇರ್ಬೋದು, ITBP ಇರ್ಬೋದು, CRPF ಇರ್ಬೋದು,
ಆಸಾಂ ರೈಫಲ್ ಇರ್ಬೋದು, SSB, ಹೀಗೆ ಸುಮಾರು ಈ 6 ಅರೆ ಸೇನಾ ಪಡೆಗಳು ಈ ದೇಶಕ್ಕಾಗಿ ಹಗಲು ರಾತ್ರಿ 30-40 ವರ್ಷ ತಮ್ಮ ಕುಟುಂಬವನ್ನ ದೂರ ಇಟ್ಟು ಅವರು ಈ ದೇಶವನ್ನ ಕಾದಿರ್ತಕ್ಕಂಥ ಸೈನಿಕರಿಗೆ ಗೌರವಾರ್ಥವಾಗಿ ಒಂದು ನಿವೇಶನವನ್ನ ಅವರಿಗೆ ವಸತಿ ಯೋಜನೆ ಅಡಿಯಲ್ಲಿ ಕಲ್ಪಿಸಬೇಕು ಅನ್ನುವಂಥ ಬಹುದಿನಗಳ ಬೇಡಿಕೆ ಇದು. ಆದರೆ ಇದುವರೆಗೂ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಅರೆ ಸೇನಾ ಪಡೆಗೆ ಒಂದು ಕಲ್ಯಾಣ ಇಲಾಖೆಯನ್ನ ಸ್ಥಾಪಿಸಬೇಕಾಗಿತ್ತು. ಆದರೆ ಇದುವರೆಗೂ ಆ ಕಾರ್ಯ ಮಾಡಿಲ್ಲ ಮತ್ತು ಆ ಸೈನಿಕರಿಗೆ ವಸತಿ ಯೋಜನೆಯಲ್ಲಿ ಸೂರು ಕೂಡ ಕಲ್ಪಿಸಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ತಕ್ಷಣವೇ ಈ ಕಾರ್ಯವನ್ನ ನೀವು ಕೈಗೊಂಡಿದ್ದೆ ಆದ್ರೆ ಸೈನಿಕರಿಗೆ ನೀವು ನಿಜವಾದಂತ ಗೌರವ ಕೊಡುವಂತವ್ರು ಆಗ್ತೀರಿ. ಇಲ್ಲ ಅಂದ್ರೆ ನಿಮ್ಮಂತ ಅವಿವೇಕಿ ಸರ್ಕಾರಗಳಿಗೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ. ರೈತರು ಮತ್ತು ನಾವು ಎಲ್ಲ ಏನಪ್ಪಾ ಅಂದ್ರೆ ಅರೆ ಸೇನಾ ಪಡೆ ಎಲ್ಲರೂ ಒಂದಾಗಿ, ಯಾಕಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಇವತ್ತ ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರಿದಾರ. ಅವರಿಗೆ ನೀವು ಅವ್ರ ತನ ಹೋಗಿ ವಸತಿ ಯೋಜನೆ ಅಡಿಯಲ್ಲಿ ನೀವು ಮನೆ ಕಲ್ಪಿಸ್ತೀರಿ ಅಂತಂದ್ರೆ ಇವತ್ತ ನಮ್ಮ ದೇಶಕ್ಕಾಗಿ ದುಡಿದಂಥವ್ರಿಗೆ ನೀವು ಹಿಂದ ಮುಂದೆ ಯೋಚನೆ ಮಾಡಕತ್ತೀರಿ ಅಂತಂದ್ರೆ ನಾವು ಮೂರ್ಖರು ಅಂತ ನಮಗೆ ಅನಿಸ್ತಾ ಇದೆ. ನಿಮ್ಮನ್ನ ಆಯ್ಕೆ ಮಾಡಿ ಕಳ್ಸಂತವ್ರು, ಯಾಕಂತಂದ್ರೆ ಯಾರಿಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಪ್ರಜ್ಞೆ ಇರಬೇಕು. ಮೊದಲ ಈ ದೇಶಕ್ಕಾಗಿ ದೇಶಕ್ಕಾದಂಥ ಸೈನಿಕರಿಗೆ ನೀವು ಅಲೆದಾಡಿಸ್ತಿದ್ದೀರಿ ಕಚೇರಿ ಸುಮಾರು ವರ್ಷಗಳಂದ್ರ ನಿಮಗೆ ನಾವು ಏನಂತ ಕರಿಬೇಕು, ಏನಂತ ನಿಮ್ಮನ್ನ ಗುರುತಿಸ್ಬೇಕು ನಾವು ಸರ್ಕಾರಕ್ಕ. ಮತ್ತು ಈ ರೈತರು ಇವತ್ತು ಅವರು ನಿವೃತ್ತಿ ಜೀವನದಲ್ಲಿ ಒಂದು ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ಒಂದು ಕುಟುಂಬಗಳಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ವ್ಯವಸಾಯ ಮಾಡಿಕೊಂಡು ಆ ಎಲ್ಲ ಸೈನಿಕರು ಬದುಕ್ತಿದ್ದಾರೆ. ಅವರ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಾದಿ ಇಲ್ಲ ಅಂತ ಹೇಳಿ ಸುಮಾರು ವರ್ಷಗಳಿಂದ ಕಚೇರಿ ಅಲಿತಾ ಇದ್ದಾರೆ. ಅವರಿಗೆ ಹಾದಿ ಕಲ್ಪಿಸುವಂತ ವ್ಯವಸ್ಥೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತಂದ್ರೆ ಜಿಲ್ಲಾಡಳಿತದಿಂದ ನಾವು ಈ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ವೇದಿಕೆ ಮೂಲಕ, ಮಾಧ್ಯಮದ ಮೂಲಕ ನಾವು ತಿಳಿಸ್ತೀವಿ. ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.